ವೀರಭದ್ರ ಅದೆಂತ ಕುತಂತ್ರಿ ಅಂತೀರಾ? ಹೆಣ್ಣು ಮಕ್ಕಳಿಗೂ ಗೌರವ ಕೊಡೋದಿಲ್ಲ. ಹೀಗಾಗಿಯೇ ತನ್ನ ಇಬ್ಬರು ಹೆಂಡತಿಯಂದಿರನ್ನ ಮನೆಯಿಂದ ಹೊರಗೆ ಹೆಚ್ಚು ಕಳಿಸೋದೇ ಇಲ್ಲ. ಧ್ವನಿ ಎತ್ತಿದ್ರೆ ಬೆದರಿಕೆ ಹಾಕ್ತಾನೆ. ಘಾಟಿ ಹೆಣ್ಣನ್ನೇ ಸೈಲೆಂಟ್ ಮಾಡಿಟ್ಟಿದ್ದಾನೆ. ಅಷ್ಟೇ ಯಾಕೆ, ತನ್ನ ಮಗಳ ಜೀವನವನ್ನು ಹಾಳು ಮಾಡುವುದಕ್ಕೆ ಪ್ರಯತ್ನಿಸಿದ್ದ. ಪಾರು ಪ್ರೀತಿ ಮಾಡ್ತಿದ್ದಂತಹ ಹುಡುಗನಿಗೆ ದುಡ್ಡಿನ ಆಸೆ ತೋರಿಸಿ ಅವನನ್ನ ಪಾರುಳಿಂದ ದೂರ ಮಾಡಿದ್ದ. ಹಣದ ಆಸೆಗೆ ಇನ್ಯಾರನ್ನೋ ಕಟ್ಟುವುದಕ್ಕೆ ನೋಡಿದ್ದ. ಅಲ್ಲಿಂದ ಶುರುವಾಯಿತು ನೋಡಿ ಅವನ ಕೆಟ್ಟತನದ ಚಾಳಿ. ಅಲ್ಲಿಯೂ ವೀರಭದ್ರನ ಆಟ ನಡಿಲಿಲ್ಲ. ಪಾರುಗೆ ಶಿವು ತಾಳಿ ಕಟ್ಟಿದ. ಅಲ್ಲಿಂದ ಶಿವನೇ ಟಾರ್ಗೆಟ್ ಈ ವೀರಭದ್ರನಿಗೆ. ಹೇಗಾದ್ರೂ ಮಾಡಿ ಶಿವು ನೆಮ್ಮದಿ ಹಾಳು ಮಾಡ್ಬೇಕು ಅಂತ ಪ್ರಾಣದಂತಿದ್ದ ತಂಗಿಯಂದಿರಿಗೆ ಮದುವೆ ಮಾಡಿಸಲು ಹೊರಟ. ಹೆಣ್ಣು ಕೇಳಲು ಬಂದವರಿಗೆ ದೊಡ್ಡೋಳು ಬೇಡ, ಚಿಕ್ಕೋಳನ್ನ ಸೊಸೆ ಮಾಡಿಕೊಳ್ತೀವಿ ಅಂತ ಹೇಳಿ ಮನೆಯಲ್ಲಿ ಶಾಂತಿ ಹಾಳು ಮಾಡುವಂತೆ ಮಾಡಿದ. ಎಲ್ಲವೂ ಪ್ಲಾನ್ ಪ್ರಕಾರ ನಡೆಯುತ್ತಿರುವಾಗಲೇ ಗುಂಡಮ್ಮನ ಬದುಕು ಉಳಿಯಿತು. ವರದಕ್ಷಿಣೆ ಹಣ ಕಳ್ಳತನವಾಗಿ ಸೀನನೆ ಗುಂಡಮ್ಮನನ್ನ ಮದುವೆಯಾಗುವಂತೆ ಆಯ್ತು. ಇದು ಕೈತಪ್ಪಿತಲ್ಲ ಎಂದುಕೊಳ್ಳುವಾಗಲೇ ರಾಣಿ ಜೀವನಕ್ಕೆ ವೀರಭದ್ರ ಎಂಟ್ರಿ ಕೊಟ್ಟ. ಪೆದ್ದು ಜೊತೆಗೆ ಮದುವೆ ಮಾಡಿದ್ರೆ ರಾಣಿ ಬದುಕು ಹಾಳಾಗುತ್ತೆ ಅಂದುಕೊಂಡು ಮಾಡಿದ. ಆದರೆ ಆ ಪೆದ್ದು ಜೊತೆಗೆ ಅತ್ತೆಯನ್ನು ಕಾಪಾಡುತ್ತಾ ಮನೆಯ ಆಸ್ತಿಯನ್ನೆಲ್ಲ ಕಾಪಾಡಿಕೊಂಡು ರಾಣಿ ಇದ್ದಂತೆಯೇ ಇದ್ದಾಳೆ ಶಿವು ಎರಡನೇ ತಂಗಿ ರಾಣಿ. ಅಲ್ಲಿಯೂ ಪ್ಲಾನ್ ಟುಸ್ ಆಯ್ತು ವೀರಭದ್ರನದ್ದು. ಕಡೆಯದಾಗಿ ಶಿವು ನೆಮ್ಮದಿ ಹಾಳು ಮಾಡಲು ಉಳಿದಿರೋದು ಮೊದಲ ತಂಗಿಯ ಮದುವೆ. ತನ್ನ ಮನೆಗೆ ಸೊಸೆಯಾಗಿ ಕರೆದುಕೊಂಡು ಹೋಗಿ ನೆಮ್ಮದಿ ಹಾಳು ಮಾಡುವ ಪ್ಲಾನ್ ನಲ್ಲಿದ್ದಾನೆ. ನೋಡುವ ವೀಕ್ಷಕರು ಕೂಡ ಇನ್ನೆಲ್ಲಿ ರತ್ನಾಳ ಮದುವೆ ನಡೆದೋಗುತ್ತೋ ಅದರಿಂದ ಶಿವು ಕಷ್ಟಕ್ಕೆ ಸಿಕ್ಕಿಕೊಳ್ತಾನೇನೋ ಅಂತ ನೊಂದುಕೊಂಡಿದ್ರು. ಆದ್ರೆ ಇವತ್ತು ಬಿಟ್ಟಿರುವ ಪ್ರೋಮೋದಲ್ಲಿ ವೀಕ್ಷಕರ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದೆ ನೋಡಿ. ಪರ್ಷಿ ಬೇರೊಬ್ಬ ಹೆಣ್ಣಿಗೆ ಮೋಸ ಮಾಡಿ ಮಗು ಇದ್ರೂ ಅದೆಲ್ಲವನ್ನ ಮುಚ್ಚಿಟ್ಟು ರತ್ನಾಳನ್ನ ಮದುವೆಯಾಗ್ತಾ ಇದ್ದ. ಆ ಹೆಣ್ಣು ಮದುವೆ ಮಂಟಪಕ್ಕೆ ಬಂದಿದ್ರು. ಅವಳನ್ನ ಕಟ್ಟಿ ಹಾಕಿ ಮದುವೆಗೆ ತಯಾರಿ ನಡೆಸಿದ್ದ. ಆದ್ರೆ ಮಗು ಅಪ್ಪ ಅಂತ ಓಡಿ ಬಂದಿದೆ. ಇದರಿಂದ ಮಂಟಪದಲ್ಲಿಯೇ ಎಲ್ಲ ಸತ್ಯ ಹೊರಬೀಳ್ತಾ ಇದೆ. ಮದುವೆ ಏನೋ ನಿಲ್ಲುತ್ತೆ ಅನ್ನೋದು ಈ ಪ್ರೋಮೋ ನೋಡಿ ಅರ್ಥ ಆಯ್ತು. ಆದ್ರೆ ರತ್ನಾಳನ್ನ ಮದುವೆಯಾಗೋದು ಯಾರು ಎಂಬ ಪ್ರಶ್ನೆ ಈಗ ಹುಟ್ಟಿದೆ. ಗೋಡಂಬಿ ರತ್ನಾಳ ಮೇಲೆ ಮನಸ್ಸನ್ನೇ ಇಟ್ಟುಕೊಂಡಿದ್ದಾನೆ. ಶಿವು ಅವನಿಗೆ ಕೊಡ್ತಾನಾ ಅಥವಾ ಹೊಸ ಎಂಟ್ರಿ ಆಗುತ್ತಾ ಎಂಬುದನ್ನ ನೋಡಬೇಕಿದೆ.